ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶೈಲಜಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಮೊಟ್ಟೆ ಬಿರಿಯಾನಿ ಅಂದರೆ ಎಗ್ ಬಿರಿಯಾನಿ. ಹೇಗೆ ಮಾಡೋದು, ಇದಕ್ಕೆಲ್ಲ ಏನೇನು ಐಟಮ್ಸ್ ಬೇಕು, ಅದು ನೀವು ಈಸಿಯಾಗಿ ಮಾಡ್ಕೊಬೋದು ಗೊತ್ತಾ. ತುಂಬ ಕಡಿಮೆ ಐಟಮ್ಸಲ್ಲಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ನಿಮಗೆ ಹಸುವಾಗಿದೆ ಅಂದಾಗ ಕುಕ್ಕರಲ್ಲೇ ಇದನ್ನು ನೀವು ಬೇಗ ಮಾಡ್ಕೊಂಡು ತಿನ್ಬೋದು ಗೊತ್ತಾ. ಬನ್ನಿ ಇದಕ್ಕೇನೇನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 5 ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ. 5 ಮೊಟ್ಟೆನ ಸ್ವಲ್ಪ ಬಿಸಿ ನೀರು ಮಾಡಿ ಬೇಯಕ್ಕೆ ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಿ, ಓಕೆನಾ. ನಂತರ 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನಿಲ್ಲಿ. ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಇವಾಗ ಇಷ್ಟನ್ನು ನಾವಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು. ಇವಾಗ ಇಷ್ಟನ್ನು ಸಾಫ್ಟಾಗಿ ಗ್ರೈಂಡ್ ಮಾಡಬೇಕು, ಓಕೆನಾ. ಫುಲ್ಲು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡಬೇಕು. ಬನ್ನಿ ಒಗ್ಗರಣೆಗೆ ಏನೇನು ಬೇಕು ನೋಡೋಣ. ಈರುಳ್ಳಿ, ಟೊಮೊಟೊ, ಕರಿಬೇವು ಮತ್ತು ಆಲ್ ಸ್ಪೈಸಸ್, ಮಸಾಲ ಸಾಮಗ್ರಿಗಳು. ಬನ್ನಿ ಇದನ್ನೆಲ್ಲ ಹಾಕಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಮೆಣಸು, ಸೋಂಪು, ಸ್ಟಾರ್ ಮೊಗ್ಗು, ಕಲ್ಲುವ್ವ, ಚಕ್ಕೆ, ಏಲಕ್ಕಿ, ಕರಿಬೇವು, ಈರುಳ್ಳಿ, ಒಂದು ಕೆಂಪು ಮೆಣಸು. ಇವಾಗ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ, ಚೆನ್ನಾಗಿ ಕೆಂಪುಗಾಗಬೇಕು, ಆ ಥರ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಕೆಂಪುಗಾಗೋವರೆಗೂ ಫ್ರೈ ಮಾಡಿದ ಮೇಲೆ ಟೊಮೊಟೊನ ಸೇರಿಸ್ಕೊಳ್ಳಿ. ಟೊಮೊಟೊನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸಾಫ್ಟ್ ಆಗೋವರೆಗೂ. ನಂತರ ಅರಿಶಿಣ ಪುಡಿ, 1 ಸ್ಮಾಲ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು, ಸಾಫ್ಟ್ ಆಗೋ ಥರ. ಆಲ್ಮೋಸ್ಟ್ ಆಗಿದೆ ನೋಡಿ, ಈ ಥರ ಆಗಬೇಕು. ನಂತರ ಮಸಾಲ ಹಾಕೊಳ್ತಾ ಇದ್ದೀನಿ ನೋಡಿ. ಮಸಾಲ ಆ್ಯಡ್ ಮಾಡಿಕೊಂಡು ಆ ಮಸಾಲದಲ್ಲೇ ಇರುತ್ತಲ್ಲ, ಖಾರ ಇರುತ್ತಲ್ಲ, ಆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ನಂತರ ಚಕ್ಕೆ ಪೌಡರ್ ಹಾಕ್ಕೊಳ್ಳಿ, 1 ಸ್ಮಾಲ್ ಟೇಬಲ್ ಸ್ಪೂನ್. ಚಕ್ಕೆ ಪೌಡರ್ ಹಾಕಿದ ಮೇಲೆ ಅದು ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ನಂತರ ಇಲ್ಲಿ ಅಕ್ಕಿನ ನಾವು ಸ್ವಲ್ಪ ನೆನೆಸಿಡೋಣ. ಇಲ್ಲಿ ನಾನು 1.5 ಗ್ಲಾಸಷ್ಟು ಮಾತ್ರ ಅಕ್ಕಿನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಒಂದು 2-3 ಟೈಮ್ಸ್ ವಾಶ್ ಮಾಡಿ 2-3 ಸಲ ಹಿಂಗೆ ಚೆನ್ನಾಗಿ ತೊಳೆದ್ಬಿಟ್ಟು ಕುದೀತಾ ಇರುವಂತಹ ಮಸಾಲೆಗೆ ಇವಾಗ ವಾಶ್ ಮಾಡಿರುವಂತಹ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಈ ಥರ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಸಾಲೆ ಜೊತೆನೇ ಸ್ವಲ್ಪ ಫ್ರೈ ಆಗಬೇಕು ಅದು. ಸೊ ಆ ಥರ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ಮಿನಿಟ್ಸ್ ಈ ಥರ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನೀವು ನೀರನ್ನೆಲ್ಲ ಸೇರ್ಸಕ್ಕೆ ಹೋಗಬೇಡಿ. ನೋಡಿ ಈ ಥರ ಫ್ರೈ ಆಗಿದೆ. ನಂತರ 3 ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ನ ನೀರನ್ನ ನಾನಿಲ್ಲಿ ಅಳತೆ ಪ್ರಕಾರ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೊರಿಯಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ, ಅದನ್ನು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 5 ಮೊಟ್ಟೆ ಇದೆಯಲ್ಲ, ಆ ಮೊಟ್ಟೆನೂ ಈ ಥರ ಸುಲಿದು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಇದು ಸ್ವಲ್ಪ ಇವಾಗ ಒಂದು ಕುದಿ ಬರಬೇಕು ನೋಡಿ. ಅಲ್ಲಿವರೆಗೂ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಇದಾಗಬಾರ್ದಲ್ವಾ, ಅದು ಸ್ವಲ್ಪ ತಳ ಹಿಡಿಬಾರ್ದು. ಸೊ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಜಾಸ್ತಿನೇ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಕುದಿ ಬಂದ ತಕ್ಷಣ ಸ್ವಲ್ಪ ಉಪ್ಪು, ಅಂದರೆ ಟೇಸ್ಟಿಗೆ ನೋಡಿಕೊಂಡು, ಒಂದು ಕುದಿ ಬಂದಿರುತ್ತಲ್ವ, ರುಚಿ ನೋಡಿಕೊಂಡು ನೀವು ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪನ್ನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಆಲ್ಮೋಸ್ಟ್ ಕುದಿ ಬಂದಿದೆ. ಇನ್ನೇನು ಇವಾಗ ನಾವು ಇಲ್ಲಿ ಮೊಟ್ಟೆ ಹಾಕಬೇಕಾಗತ್ತೆ. ಬೇಯಿಸಿಟ್ಕೊಂಡಿರುವಂತಹ 5 ಮೊಟ್ಟೆನೂ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಸೇರಿಸ್ಕೊಂಡು ಮೇಲೆ ಸ್ವಲ್ಪ ರುಚಿಗೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ನಾವು ಕುಕ್ಕರ್ ಲಿಡ್ನ ನಾವಿಲ್ಲಿ ಕ್ಲೋಸ್ ಮಾಡೋಣ. ಕುಕ್ಕರ್ನ ಮುಚ್ಚಿಬಿಟ್ಟು ಕರೆಕ್ಟಾಗಿ 2 ವಿಸಲ್ ಆದರೆ ಸಾಕಾಗುತ್ತೆ. ಇವಾಗ 2 ವಿಸಲ್ ಆಗಿದೆ ನೋಡಿ. ಇವಾಗ ಈಗ ಓಪನ್ ಮಾಡಿ ಈಗ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಯಾವ ಥರ ಬಂದಿದೆ ಅಂತ. ಕರೆಕ್ಟಾಗಿ ಆಗಿತ್ತು ರೈಸು.
ಫುಲ್ಲಿಂಗ್ ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ. ನೋಡಿ ಈಗೆಲ್ಲ ಫುಲ್ ಮಿಕ್ಸ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಆ ಸ್ಪೈಸಸ್ಸು ಅದೆಲ್ಲ ನೀವು ಸ್ಪೈಸಸ್ನು ಅಂದರೆ ಮಸಾಲ ಇದೆಲ್ಲನೂ ನೀವು ತುಂಬ ಜಾಸ್ತಿನೂ ಹಾಕ್ಬಾರ್ದು. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಶೈಲಜಾ ಕುಕಿಂಗ್ ಚಾನಲ್ನ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸು, ಇನ್ನೂ ಒಳ್ಳೊಳ್ಳೆ ಕುಕ್ಕಿಂಗ್ ವೀಡಿಯೋಸ್ಗಳು ಬರುತ್ತೆ. ಮತ್ತು ನಿಮ್ಗೆ ಯಾವ ವಿಡಿಯೋ ಬೇಕು, ನಿಮ್ಗೆ ಯಾವ ಅಡುಗೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನಾವು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.